ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ಮಸ್ಕಿ ಪಟ್ಟಣದಲ್ಲಿ ಈಗ ನಾವು ಪ್ರೆಸೆಂಟು ಚೌಡೇಶ್ವರಿ ಕಲ್ಯಾಣ ಮಂಟಪ ಹತ್ರ ನಾವಿದ್ದೀವಿ. ಆ್ಯಂಡ್ ಇವತ್ತು ಏನಪ್ಪ ಅಂದರೆ ವಿಶೇಷ ಅಂತಂದರೆ ಕೊಪ್ಪಳದಲ್ಲಿ ನಡೆಯುವಂಥ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ಮಸ್ಕಿ ಪಟ್ಟಣದಿಂದ 15,000 ರೊಟ್ಟಿಗಳನ್ನ ಮಾಡಿದರೆ. ಹೋದ ವರ್ಷ ಕೂಡ ಹೋಳಿಗೆ ತಮ್ಮ ಒಂದು ಕೈಲಾದಂಥ ಸೇವೆಯನ್ನು ಮಾಡಿದ್ರು. ಈ ವರ್ಷ ಕೂಡ ಒಂದು 15,000 ರೊಟ್ಟಿಗಳನ್ನ ಮಾಡಿದ್ದಾರೆ. ಸೊ ನಮ್ಮ ಜೊತೆಯಲ್ಲಿ ಮಹಿಳೆಯರಿದ್ದಾರೆ, ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಹೈದರಾಬಾದ್ ಕರ್ನಾಟಕ ಸರ್ವ ಜನಾಂಗಕ್ಕೆ ಸುಖದಾಯಕ, ಇದುವೇ ಕಲ್ಯಾಣ ಕರ್ನಾಟಕ ಸಕಲರಿಗೂ ಸಮೃದ್ಧಿದಾಯಕ. ಹೈದರಾಬಾದ್ ಕರ್ನಾಟಕ ಸರ್ವ ಜನಾಂಗಕ್ಕೆ ಸುಖದಾಯಕ, ಇದುವೇ ಕಲ್ಯಾಣ ಕರ್ನಾಟಕ ಸಕಲರಿಗೂ ಸಮೃದ್ಧಿದಾಯಕ. ಸುಖದಾಯಕ ಸಮೃದ್ಧಿದಾಯಕ, ಹೈದರಾಬಾದ್ ಕರ್ನಾಟಕ ಸರ್ವ ಜನಾಂಗಕ್ಕೆ ಸುಖದಾಯಕ, ಇದುವೇ ಕಲ್ಯಾಣ ಕರ್ನಾಟಕ ಸಕಲರಿಗೂ ಸಮೃದ್ಧಿದಾಯಕ. ಎಸ್ ವೀಕ್ಷಕರೇ, ನಮ್ಮ ಜೊತೆಲಿ ಇನ್ನೊಬ್ರು ಇದ್ದಾರೆ, ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಅಮ್ಮ, ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗ್ತಾ ಇದೆ. ಸೊ ಮಸ್ಕಿ ನಿಮ್ಮ ಒಂದು ಇದೇನು ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿರುವಂಥ ಎಲ್ಲ ಮಹಿಳೆಯರು ಸೇರಿಕೊಂಡು ಏನು ಒಂದು ಕಾರ್ಯನ ಮಾಡ್ತಾ ಇದ್ದೀರಾ, ಏನು ಹೇಳಕ್ಕೆ ಬಯಸ್ತೀರಾ? ವರ್ಷಾಲ 2 ವರ್ಷ ಹೋಳಿಗೆ ಮಾಡಿ ಕೊಟ್ಟಿವ್ರಿ, ಭಕ್ತರು ಕೊಟ್ಟಿದ್ರು, ನಾವು ಮಾಡಿ ಕೊಟ್ಟಿವಿ ಒಳಿ ಸೇವೆ ಅಂತೇಳಿ. ಹೋದ ಸರಿ ಆ ಕಡೆ ವರ್ಷ 2 ವರ್ಷ ಮಾಡಿ ಕೊಟ್ಟಿವ್ರಿ. ಈ ವರ್ಷ ಅವ್ರು ಏನೋ ಮಾಡಿಸ್ತೀವಿ ಅಂದ್ರು ನಾವು ರೊಟ್ಟಿ ಮಾಡಿ ಕಳಿಸಿರಾಯ್ತು ಅಂತೇಳಿ ಎಲ್ಲರೂ ಮಹಿಳೆಯರು ಎಲ್ಲರೂ ಕೂಡಿ ರೊಟ್ಟಿ ಮಾಡಿ ಕಳಿಸಿರಾತಿ ಭವನಲಿಂದ ಅಂತ ಮಾತಾಡ್ಕೊಂಡವ್ರಿ. ಎಷ್ಟು ರೊಟ್ಟಿಗಳು ಮಾಡಿದ್ರು? ಒಂದು 15,000 ಹಿಂಗೆ ಮಾಡಿ ಕಳಿಸ್ಬೇಕಂತೇಳಿ ಮಾತಾಡ್ಯಾರಿ. ಅದು ಭಕ್ತರಿಗೆ ಕೊಡ್ತಾರಂತ್ರಿ, ಜೋಳನ ಮಾಡಿ ಕಳಿಸ್ತೀವಿ ರೀ. ಅದೇ ನಮ್ಮ ಭಕ್ತಿ ಎಲ್ಲರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಗವಿಸಿದ್ದೇಶ್ವರ ಅಂತೇಳಿ ನಾನು 2 ಮಾತು ಹೇಳ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ. ಈ ಚೌಡೇಶ್ವರ ಭವನದಲ್ಲಿ ಹೋದ ವರ್ಷ ಹೋಳಿಗೆ ಮತ್ತು ರೊಟ್ಟಿ ಈ ಥರ ಧಾನ್ಯಗಳನ್ನು ಕಳಿಸಿದ್ವಿ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಮಹೋತ್ಸವಕ್ಕೆ. ಈ ವರ್ಷ ಕೂಡ ಬರೀ ರೊಟ್ಟಿ ಅನ್ಕೊಂಡಿದ್ದೀವಿ. ಹಾಗಾಗಿ ಒಂದು 14,000 ರೊಟ್ಟಿಗಳನ್ನು ಕಳಿಸ್ಕೊಡ್ತಾ ಇದ್ದೀವಿ. ಎಲ್ಲ ಮಹಿಳೆಯರೆಲ್ಲ ಪಾಲ್ಗೊಂಡು ಇದು ಮಾಡ್ತಾ ಹಾಂ, ಎಲ್ಲ ಮಹಿಳೆಯರು ಪಾಲ್ಗೊಂಡು ಮತ್ತು ದಾನಿಗಳ ಮುಖಾಂತರ ರೊಟ್ಟಿ ಸಂಗ್ರಹಣೆ ಮಾಡ್ಕೊಂಡು ಕಳಿಸ್ತಾ ಇದ್ದೀವಿ. ಇವಾಗ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ನೀವೇನು ಹೇಳಕ್ಕೆ ಬಯಸ್ತೀರಾ? ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಮಹೋತ್ಸವ ಅದ್ದೂರಿ ಆಗುತ್ತಿರುವುದರಿಂದ ನಮ್ಮದೊಂದು ಮಸ್ಕಿ ವತಿಯಿಂದ ಅಳಿಲೆ ಸೇವೆ ಅನ್ಕೊಂಡು ಮಾಡ್ತಾ ಇದ್ದೀವಿ ರೀ. ಇದು 4ನೇ ವರ್ಷ ಕಾರ್ಯಕ್ರಮ ಮಾಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರಗಳು. ಇದು 5ನೇ ವರ್ಷ. ನಾವು 4 ವರ್ಷ ಸತತವಾಗಿ ಹೋಳಿಗೆ ಶೇಂಗದ ಹೋಳಿಗೆಯನ್ನು ಮಾಡಿ ಕಳಿಸಿದ್ದೇವೆ. ಅಂದರೆ ಪ್ರತಿ ವರ್ಷವೂ ಕೂಡ 10ರಿಂದ 15,000 ಹೋಳಿಗೆಯನ್ನು ಮಾಡಿ ನಮ್ಮ ಎಲ್ಲ ಮಸ್ಕಿಯ ಯುವ ಬ್ರಿಗೇಡ್ ವತಿಯಿಂದ ಮತ್ತು ಹಾಗೂ ನಮ್ಮ ತಾಯಂದಿರು ಎಲ್ಲರೂ ಸೇರಿ ಅದಕ್ಕೆ ನಮಗೆ ಸಾಥಿ ಕೊಟ್ಟಿದ್ದಾರೆ ಹೋಳಿಗೆ ಮಾಡಲು. ಈ ವರ್ಷ ಕೂಡ ನಾವು 15,000 ರೊಟ್ಟಿಯನ್ನು ಗವಿಸಿದ್ದೇಶ್ವರ ಜಾತ್ರೆಗೆ ಕಳಿಸಲು ನಿರ್ಧರಿಸಿದ್ದೇವೆ ಹಾಗೂ ಎಲ್ಲ ನಾವು ತಯಾರಿ ಮಾಡಿದ್ದೇವೆ. ಈಗ ಇದೇ ತಿಂಗಳು 15ನೇ ತಾರೀಕು ಗವಿಸಿದ್ದೇಶ್ವರ ಜಾತ್ರೆ ಇರುವುದರಿಂದ ತಾವೆಲ್ಲರೂ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ಳುತ್ತೇನೆ. ನಮಸ್ಕಾರ. ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಗೆ ತಮ್ಮೆಲ್ಲರಿಗೂ ಈ ಮುಖಾಂತರ ಆರ್ಥಿಕ ಸುಸ್ವಾಗತವನ್ನು ಕೇಳಿಕೊಳ್ಳುತ್ತೇನೆ. ಪ್ರತಿ ವರ್ಷದಂತೆ 4ನೇ ವರ್ಷ ಈ ಮಹಿಳೆಯರು ಎಲ್ಲರೂ ಸೇರಿ 15,000 ರೊಟ್ಟಿಗಳನ್ನು ಮಾಡಿರುತ್ತಾರೆ. ಅಜ್ಜನ ಜಾತ್ರೆಗೆ ಬಂದು ಕೃಪೆಗೆ ಪಾತ್ರರಾಗಬೇಕಂತೇಳಿ ತಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತೇನೆ.